ದಿವಂಗತ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಲಿಂಗಾಯತ ಸಮಾಜದ ಅತ್ಯಂತ ಉನ್ನತ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮತ್ತು ಸಮಾಜವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಮುಖರಲ್ಲಿ ಅವರೊಬ್ಬರಾಗಿದ್ದರು. ಅವರು 95 ವರ್ಷಗಳ ಕಾಲ ಬಿಡುವಿಲ್ಲದೆ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಿ ಇವತ್ತೆಲ್ಲರ ಮನದಲ್ಲಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತ್ಯಂತ ಬಡತನದಿಂದ ಬಂದು ಇವತ್ತು ನಾವು ಹೇಳ್ತಾ ಇರ್ತೀವಿ, ಬಡತನದಲ್ಲಿ ಹುಟ್ಟುವುದು ತಪ್ಪಲ್ಲ, ಬಡತನದಲ್ಲಿ ಸಾಯುವುದು ತಪ್ಪು ಅನ್ನೋಂಥದ್ದು. ಅದಕ್ಕೆ ಉದಾಹರಣೆ ಆಗಿರುವಂಥವ್ರೆ ಶಾಮನೂರು ಶಿವಶಂಕರಪ್ಪನವರು. ಇವತ್ತು ಅವರು ಪ್ರತಿಯೊಂದು ಹಂತದಲ್ಲಿಯೂ ಸಹಿತ ಅವರು ಜೀರೋದಿಂದ ಹೀರೋ ಆಗಿರುವಂಥ ವ್ಯಕ್ತಿ ಶಾಮನೂರವರು. ಇವತ್ತು ನಾವು ಬೇರೆ ಪಕ್ಷದಲ್ಲಿರುವಂಥವರು ಮತ್ತು ಬೇರೆದಲ್ಲಿ ಅವರು ಕಾಂಪಿಟೇಟರ್ ಆಗಿರುವಂಥವ್ರು ಇದ್ದರೂ ಸಹಿತ ಅವ್ರಿಗೆ ಯಾವಾಗಾದ್ರೂ ಈ ರಾಜಕಾರಣದಲ್ಲಿ ಮುಖ್ಯಮಂತ್ರಿಗಳ ಮನೆಯಲ್ಲಿರ್ಬೋದು, ವಿಧಾನಸಭೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿರ್ಬೋದು, ಅವ್ರ ಜೊತೆ ಮಾತಾಡ್ಕೊತ ಕೂತಾಗ ಒಂದು ಸ್ಫೂರ್ತಿ ಬರ್ತಾಯಿತ್ತು, ಒಂದು ಪೂಜ್ಯ ಭಾವನೆ ಅವ್ರು ನೋಡಿದ ತಕ್ಷಣ ಬರ್ತಾಯಿತ್ತು. ಅವ್ರನ್ನಲ್ಲಿ ನೋಡಿದಾಗ ಅವ್ರು ಹೇಳ್ತಾ ಇದ್ರು, ಇಲ್ಲಪ್ಪ ನೀವು ನಮ್ಮವರು ಬೆಳಿಬೇಕು, ಎಲ್ಲರನ್ನು ಸಂಘಟನೆ ಮಾಡಬೇಕು, ಆ ಕಡೆ ಈ ಕಡೆ ಛಿದ್ರ ಆಗಬಾರ್ದು, ಅದಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯದ. ನೀವು ಕೈಗಾರಿಕೆಯಲ್ಲಿ ಮುಂದೆ ಬರಬೇಕು, ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಕೊಡಬೇಕು, ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕು ಅನ್ನೋಂಥದ್ದನ್ನು ಅವರು ಓದಿದ್ದು ಕಡಿಮೆ ಆದರೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ಗುರುತು ಮಾಡ್ತಾರೆ. PhD ಮಾಡಿದವ್ರಿಗಿಂತಲೂ ಹೆಚ್ಚಾಗಿದ್ದರು. ಅವ್ರ ಶಿಕ್ಷಣ ಆ ಸಂದರ್ಭದಲ್ಲಿ 95 ವರ್ಷದಿಂದ ಅವರೊಬ್ಬರೇ ಅಲ್ಲ, ಅವರ ಸಮಕಾಲೀನರು ಏನಿದ್ದಾರೆ ಅವಾಗ ಡಿಗ್ರಿ ಕಾಲೇಜ್ಗಳೇ ಇರ್ತಾ ಇರಲಿಲ್ಲ. ಆ ಡಿಗ್ರಿ ಕಾಲೇಜ್ ಇರದೇ ಇರುವಂಥ ಸಂದರ್ಭದಲ್ಲಿ ಅವ್ರ ಶಿಕ್ಷಣ ವಂಚಿತರಾಗಿರುವಂಥದ್ದನ್ನು ನನ್ನ ಥರನೇ ಮತ್ತೊಬ್ಬರು ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋದ್ರ ಸಲುವಾಗಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನು, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಇವನ್ನೆಲ್ಲವುಗಳನ್ನು ಮಾಡಿ ಒಬ್ಬರು ಮಾರ್ಗದರ್ಶಕರಾಗಿದ್ದಾರೆ. ಅವರು ಇಡೀ ದೇಶದಲ್ಲೇ ಅತಿ ಹೆಚ್ಚು ಸಿರಿಯ ಶಾಸಕರಾಗಿ ಸೇವೆ ಸಲ್ಲಿಸಿದ್ದಾರೆ. 15 ದಿವಸದಿಂದ ನಾವು ಅವರಲ್ಲಿ ಹೋದಾಗ, ಆಸ್ಪತ್ರೆಗೆ ನೋಡ್ಲಿಕ್ಕೆ ಹೋದಾಗ ಹೇಳ್ತಾಯಿದ್ರು, ಇಲ್ಲಪ್ಪ ನಾನು ಇನ್ನೂ ಒಂದು ಬಾರಿಗೆ ನಾನು ಶಾಸಕನಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದು ನೋಡಿದರೆ ಅವ್ರಿಗೆ ಎಷ್ಟೊಂದು ಆಶಾಭಾವನೆ ಇದೆ ಮತ್ತು ಎಷ್ಟೊಂದು ಅವ್ರಿಗೆ ಇಚ್ಛಾಶಕ್ತಿ, ನಾನು ಬದುಕ್ತೇನೆ ಅನ್ನೋಂಥದ್ದಿತ್ತು. ಅದೇ ಪ್ರಕಾರ ಅವ್ರಿಗೇನು ಆಸೆ ಇನ್ನೊಂದು ಪೀಳಿಗೆ ನಿಂದಿರಬೇಕಾಗಿತ್ತು. ಅವ್ರು 100 ವರ್ಷಗಳ ಕಾಲ ಶತಮಾನವನ್ನು ಕಾಣಿಸ್ಬೇಕಾಗಿತ್ತು. ಭಗವಂತ ಅವ್ರು ತೆಗೆದುಕೊಳ್ಳುವಂಥದ್ದಕ್ಕೆ ಯಾರು ಏನು ಮಾಡಲಿಕ್ಕಾಗಲ್ಲ. ಅವತ್ತೇನು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಅವ್ರ ಕುಟುಂಬ ಮತ್ತು ಅವರ ವಿಮಾನ ವರ್ಗಕ್ಕೆ ಅವರು ದುಃಖ ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇವೆ. ಇಷ್ಟು ಅಂದರೆ ಹಿರಿಯರಾಗಿ ಭಾಳಷ್ಟು ಮಾರ್ಗದರ್ಶನ ಮಾಡಿದರು, ಅಜಾತ ಶತ್ರುನಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು. ಹೀಗಾಗಿ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾರಂತೆ. ಸತೀಶ್, ಕ್ಯಾಮ್ರಾಮನ್ ಸತೀಶ್ ಜೊತೆ ಪಕೆರೆಯ ಪಬ್ಲಿಕ್ TV, ದಾವಣಗೆರೆ.